ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 5. ನಮ್ಗೆ ಇವತ್ತು ಪ್ಲೇಸ್ಮೆಂಟ್ಸ್ ಟ್ರೈನಿಂಗಲ್ಲಿ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ನಮ್ಗೆ ಹೇಳ್ಕೊಟ್ರು. ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದಿಲ್ಲ ಅಂದರೆ ಜಾಗ ಹೇಳ್ಕೊಳ್ಳೋದು ಅಂತ ನಾವು ಬಿಡ್ತೀವಾ? ಇಲ್ಲ ಅಲ್ವಾ? ಫಸ್ಟು ನೀವು ನಮ್ಮ ಸರ್ ಬಗ್ಗೆ ಇಂಟ್ರಡಕ್ಷನ್ ತಗೊಳ್ಳಿ. I have two masters, Masters of Business Administration and Master of Commerce. And right now I'm working on my Masters in Psychology too, but I'm still the same sentence from last. ಇಂಟ್ರೊಡಕ್ಷನ್ ನೋಡಿದ ತಕ್ಷಣ ಏನೋ ಫುಲ್ ಸ್ಟ್ರಿಕ್ಟು ಒಳ್ಳೆ ಸರ್ ಅಂತ ಮಾತ್ರ ಅಂದ್ಕೊಂಬೇಡಿ. ನಮಗೆ ಗ್ರಾಮರ್ನ ಯಾವ ಮಟ್ಟಿಗೆ ಹೇಳ್ಕೊಟ್ರು ಅಂದರೆ ಸಕ್ಕದಾಗೆ ಹೇಳ್ಕೊಟ್ರು, ಇಲ್ಲ ಅಂತ ಅಲ್ಲ. ಆದರೆ ಅವ್ರು ಹೇಳಿದ ಸ್ಟೋರಿ ಹೇಗಿತ್ತು ಅಂದರೆ ನೀವೇ ನೋಡಿ ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತ. All right. So who's the first one? Who's the second one? Third one. The minute I got to know she's ಅವರೆಲ್ಲ ಯಾರು ಗೊತ್ತಾ ಗೈಸ್? ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ ಈ ಸರ್ ಅಂತೆ. ಅವ್ರು ಹೇಳಿದ ಕತೆನ ಶಾರ್ಟಾಗಿ ಹೇಳ್ತೀನಿ. ಇವರು ಒಂದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇವ್ರ ಆಪೋಸಿಟಲ್ಲಿ ಅನುಷ್ಕಾ ಶರ್ಮಾ ಅವ್ರು ಕೂತಿದ್ರಂತೆ. ಸೊ ಅವ್ರನ್ನ ನೋಡಿ ಇವ್ರಿಗೆ ಕ್ರಶ್ ಆಗಿ ಮುಂಬೈವರೆಗೂ ಫಾಲೋ ಮಾಡ್ಕೊಂಡೋಗಿ ಪ್ರಪೋಸ್ ಮಾಡಕ್ಕೆ ಹೋಗಿದ್ರಂತೆ. ಸೊ ಆ ಸೀನ್ನ ಅವರು ಅಲ್ಲಿ ಕ್ರಿಯೇಟ್ ಮಾಡಿದ್ರು. ದೇವ್ರೆ, ಹೇಗೆ ಹೇಳ್ಕೊಟ್ರು ಅಂದರೆ ಸಕ್ಕತ್ತಾಗಿ ಹೇಳ್ಕೊಟ್ರು. ಆದರೆ ಆ ಇಮ್ಯಾಜಿನರಿ ಮಾತ್ರ ಸಕ್ಕತ್ತಾಗಿತ್ತು, ನೆಕ್ಸ್ಟ್ ಲೆವೆಲು. ಆದ್ರೂ ಪರವಾಗಿಲ್ಲ. ಆದರೆ ನನಗೆ ಇದ್ರಲ್ಲಿ ಗ್ರಾಮರ್ ಏನು ಕಲಿತೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಬ್ರೇಕ್ ಇತ್ತು, ಊಟ ಮಾಡ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಪಾಪ್ಕಾರ್ನ್ ಮಾಡಿಕೊಂಡು ಸಾಂಗ್ ಕೇಳ್ತಾ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮಪ್ಪ ನನಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡೋಕ್ಕಂತ ಕರ್ಕೊಂಡೋದ್ರು. ಹೇಗಿದ್ರು 2 ವೀಲರ್ದು ಲೈಸೆನ್ಸ್ ಮಾಡಿಸ್ಬೇಕಿತ್ತು. ಹಾಗೆ 4 ವೀಲರು ಕಲಿತ್ಬಿಟ್ಟು ಒಟ್ಟಿಗೆ ಮಾಡಿಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಕರ್ಕೊಂಡೋಗಿ ಪ್ರಾಕ್ಟೀಸ್ ಕೊಡ್ತಾಯಿದ್ರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾಲೋ ಮಾಡಿ ಮರಿಬೇಡಿ.